ನಮಸ್ತೆ, ನನ್ನ ಹೆಸರು ಧನುಷ್ ಅಂತ ಹೇಳಿ. ನಾನೊಬ್ಬ ಪತ್ರಿಕೋದ್ಯಮಿ. ನಾನು ಬಿಡದಿಯಲ್ಲಿ ವಾಸ ಇರೋಂಥದ್ದು. ಆದರೆ ಇದೇ 21ನೇ ತಾರೀಕು ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಎ ಮಂಜುನಾಥ್ ಅವರ ಹುಟ್ಟುಹಬ್ಬ ಇರ್ತದೆ. ನಾನು ವೈಯಕ್ತಿಕವಾಗಿ ಒಂದು ಅಭಿಮಾನದ ಮೇರೆಗೆ ನಾನೊಂದು ಫ್ಲೆಕ್ಸನ್ನು ಶುಭ ಕೋರಿರ್ತೀನಿ. ಫ್ಲೆಕ್ಸ್ ಮಾಡಿಸಿ ನಾನು ಬಿಡದಿ ಸರ್ಕಲಲ್ಲಿ ಅದನ್ನ ಹಾಕ್ಸಿರ್ತೀನಿ. ಆ ಫ್ಲೆಕ್ಸ್ ಹಾಕ್ಸಿರೋಂಥ ಕಾರಣಕ್ಕೋಸ್ಕರ ಇಲ್ಲಿರುವಂತಹ ಒಬ್ಬ ಶಿವಲಿಂಗಯ್ಯ, BC ಶಿವಲಿಂಗಯ್ಯ ಮತ್ತು ಅವನ ಮಗ ಹೇಮಂತ್ ಅವರು ಕಾಂಗ್ರೆಸ್ ಗುಂಡಗಳು ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಏನು ಮಾಡ್ತಾರೆ, ಏಂತಕ್ಕೆ ಆ ಫ್ಲೆಕ್ಸ್ನ ನೀನು ಹಾಕ್ಸಿದ್ಯಾ ಅಂತೇಳಿ ನನ್ನ ಮೇಲೆ ಸುಮ್ಮನೆ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಮತ್ತು ಹಲ್ಲೆ ಮಾಡಿದ್ದಾರೆ ಮತ್ತು ಮಾರಣಾಂತಿಕ ಹಲ್ಲೆ ಮಾಡಲು ಮುಂದಾಗಿದ್ದಾರೆ. ಇದರಿಂದ ನಾನು ಈಗ ಕೇಳೋದಿದ್ದೇನೆ, ಪ್ರಜಾಪ್ರಭುತ್ವದಲ್ಲಿ ಜನಸಾಮಾನ್ಯರಿಗೆ ಬೆಲೆನೇ ಇಲ್ವಾ? ಯಾವುದೇ ರೀತಿಯಾದಂತಹ ಹಕ್ಕಿಲ್ವಾ ಅವ್ರಿಗೆ? ಹಾಗಾದರೆ ಎಲ್ಲಿ ಬಂತು ಈಗ ನಮ್ಮ ಪ್ರಜಾಪ್ರಭುತ್ವ? ನಮ್ಮ ಸರ್ಕಾರ ಏನು ಮಾಡ್ತಿದೆ? ಇದು ಕಾಂಗ್ರೆಸ್ ಸರ್ಕಾರ ಇಂಥ ಗುಂಡಗಳನ್ನೇ ನನಗೆ ಪೋಷಣೆ ಮಾಡ್ತಾ ಇರೋಂಥದ್ದು. ಇಲ್ಲಿ ನಮ್ಮ ಬಿಡದಿ ಠಾಣೆಯಲ್ಲಿ ನಾನು ಕಂಪ್ಲೇಂಟ್ ಕೊಡಲು ಹೋಗಿದ್ರೆ ಅವ್ರು ತಗೊಳ್ತಾ ಇಲ್ಲ. ಏನೀಗ ನೇರವಾಗಿ ನಾನು ಕಾಂಗ್ರೆಸ್ ಸರ್ಕಾರನ್ನೇ ಇದನ್ನ ಹೊಣೆ ಮಾಡ್ತಾ ಇದ್ದೀನಿ.